ಕೀರ್ತನೆಗಳು 69ನೇ ಅಧ್ಯಾಯ 4ನೇ ವಾಕ್ಯ. ನಿಷ್ಕಾರಣ ದ್ವೇಷಿಗಳು ನನ್ನ ತಲೆ ಕೂದಲುಗಳಿಗಿಂತ ಹೆಚ್ಚಾಗಿದ್ದಾರೆ. ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಬೇಕೆಂದಿರುವ ವೈರಿಗಳು ಬಲಿಷ್ಠರಾಗಿದ್ದಾರೆ. ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ತಾನು ಹಾದು ಹೋದಂಥ ಇಕ್ಕಟ್ಟಿನ ಮಾರ್ಗದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನಿಲ್ಲಿ ಹೇಳುತ್ತಾ ಇದ್ದಾನೆ, ನಿಷ್ಕಾರಣ ದ್ವೇಷಿಗಳು ನನ್ನ ತಲೆ ಕೂದಲುಗಳಿಗಿಂತ ಹೆಚ್ಚಾಗಿದ್ದಾರೆ ಎಂಬುದಾಗಿ. ಅಂದರೆ ಎಲ್ಲಿ ನೋಡಿದರೂ ಎಲ್ಲ ಸ್ಥಳಗಳಲ್ಲಿ ಕೂಡ ಹಾಗೆ ಮಾಡುವಂಥವರೇ, ವಿರೋಧಿಸುವಂಥವರೇ, ದ್ವೇಷಿಸುವಂಥವರೇ, ಮನೆಯ ಒಳಗೆ, ಕುಟುಂಬಸ್ಥರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧು ಬಳಗದ ಮಧ್ಯದಲ್ಲಿ, ಊರಿನಲ್ಲಿ, ಎಲ್ಲ ಸ್ಥಳಗಳಲ್ಲಿ ಕೂಡ ಬರೀ ಹಾಗೆತನ, ದ್ವೇಷವನ್ನೇ ಕಾಣುತ್ತಾ ಇದ್ದರೆ ಜೀವಿತದ ಪರಿಸ್ಥಿತಿ ಹೇಗಿರಬಹುದು? ನಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಆಗುವಾಗ ನಾವು ಅಂದುಕೊಳ್ಳುವಂಥದ್ದು, ಅಯ್ಯೋ ಈ ರೀತಿಯಾಗಿ ಯಾಕೆ ಜೀವಿಸಬೇಕು, ಇದಕ್ಕಿಂತ ಸತ್ತರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ. ಕಾರಣ ಯಾವ ಕಡೆಯಿಂದಲೂ ಕೂಡ ಒಂದು ನೆಮ್ಮದಿ ಇಲ್ಲ. ಎಲ್ಲ ಕಡೆಯಿಂದಲೂ ಚುಚ್ಚಿ ಮಾತನಾಡುವಂಥದ್ದು, ನಿಂದಿಸುವಂಥದ್ದು, ಅವಮಾನ ಪಡಿಸುವಂಥದ್ದು, ಕುಂದಿಸುವಂಥದ್ದು, ನಾಶ ಮಾಡೋದಕ್ಕೆ, ಇಲ್ಲದೆ ಮಾಡೋದಕ್ಕೆ ಪ್ರಯತ್ನಿಸುವಂಥದ್ದು, ಇಂತಹ ಕಾರ್ಯಗಳನ್ನೇ ನೋಡುತ್ತಾ ಇದ್ದರೆ, ಎಲ್ಲರೂ ಕೂಡ ಇದೇ ರೀತಿಯಾಗಿದ್ದರೆ ಬದುಕುವುದೇ ಬಹಳ ಕಷ್ಟವಾಗಿ ಹೋಗುತ್ತದೆ. ನಂತರ ನೋಡುವಾಗ ಹೇಳುತ್ತಾನೆ, ನಿರ್ನಿಮಿತ್ತವಾಗಿ ನನ್ನನ್ನು ಮುಗಿಸಬೇಕೆಂದಿರುವ ವೈರಿಗಳು ಬಲಿಷ್ಠರಾಗಿದ್ದಾರೆ. ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ ಎಂಬುದಾಗಿ. ಅಂದರೆ ನನಗೆ ವಿರೋಧಿಗಳಾಗಿರುವಂಥ ಇವರು ಬಲಿಷ್ಠರಾಗಿದ್ದಾರೆ. ಎಲ್ಲರೂ ಕೂಡ ನನಗಿಂತ ಬಹಳ ಪುಷ್ಟರಾಗಿದ್ದಾರೆ. ನಾನು ಅವರ ಮುಂದೆ ಏನೂ ಕೂಡ ಅಲ್ಲ. ಅಷ್ಟು ಮಾತ್ರವಲ್ಲ, ನನ್ನಲ್ಲಿರುವುದನ್ನು ಕೂಡ ಅವರು ಕಸಿದುಕೊಂಡು ಅದನ್ನು ಕೂಡ ನುಂಗುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಜೀವಿಸುವುದಕ್ಕೆ ಸಾಧ್ಯ? ಎಲ್ಲ ಕಡೆಯೂ ವಿರೋಧಗಳು, ಎಲ್ಲ ಕಡೆಯೂ ಹಿಂಸೆಗಳು, ಎಲ್ಲ ಕಡೆಯೂ ಅವಮಾನಗಳು, ಕಿತ್ತು ತಿನ್ನುವಂಥ ಜನರು. ಇಂಥವರ ಮಧ್ಯದಲ್ಲಿ ಕೂಡ ದಾವೀದನು ದೇವರ ಮೇಲೆ ನಂಬಿಕೆಯನ್ನ ಇಟ್ಟು, ನನಗೆ ಕರ್ತನಿದ್ದಾನೆ, ಆತನಿಂದ ನನಗೆ ಸಹಾಯ ಬರುತ್ತದೆ, ನನ್ನ ಜೀವಿತದ ದುರವಸ್ಥೆಗಳನ್ನು ಮಾರ್ಪಡಿಸಿ ಈ ಇಕ್ಕಟ್ಟುಗಳಿಂದ ನನಗೆ ಬಿಡುಗಡೆಯನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸುವಂಥ ದೇವರು ಆತನ ಕೃಪೆಯಿಂದ ನನ್ನನ್ನು ಉದ್ಧರಿಸುತ್ತಾನೆಂಬುದಾಗಿ ನಂಬಿಕೆಯಿಂದ ಆತನ ಮುಂದೆ ವಿಷಯಗಳನ್ನು ಹೇಳಿ ಪ್ರಾರ್ಥಿಸಿದ್ದರಿಂದ ಇಂಥ ಎಲ್ಲ ಇಕ್ಕಟ್ಟುಗಳು ಬಂದರೂ ಕೂಡ ದಾವೀದನ ಜೀವಿತವನ್ನು ಮುಳುಗಿಸುವುದಕ್ಕೆ, ಇಲ್ಲದೆ ಮಾಡುವುದಕ್ಕೆ ಯಾರಿಂದಲೂ, ಯಾವ ವಿಷಯದಿಂದಲೂ ಸಾಧ್ಯವಾಗಲಿಲ್ಲ. ದಾವೀದನು ಅದರ ಮಧ್ಯದಲ್ಲಿ ಹಾದು ಹೋದರೂ ಕೂಡ ಕರ್ತನವನನ್ನು ಜಯಶಾಲಿಯನ್ನಾಗಿ ಮಾಡಿದನು. ಎಲ್ಲ ವೈರಿಗಳು ಅಡಗಿ ಹೋಗುವಂತೆ, ದಾವೀದನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಳ್ಳುವಂತೆ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಂಡನು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತದ ಅವಸ್ಥೆ ಕೂಡ ಇರಬಹುದು. ಎಲ್ಲರೂ ಕೂಡ ವಿರೋಧಿಸುವಂಥವರೇ, ಎಲ್ಲರೂ ಕೂಡ ದ್ವೇಷಿಸುವಂಥವರೇ, ಎಲ್ಲರೂ ಕೂಡ ಹಾಳಾಗಿ ಹೋಗಲಿ, ನಾಶವಾಗಲಿ ಎಂಬುದಾಗಿ ಕಾರ್ಯಗಳನ್ನು ಮಾಡುವಂಥವರೇ. ಅಂಥವರ ಮಧ್ಯದಲ್ಲಿ ನಾನು ಹೇಗೆ ಜೀವಿಸುವುದು, ಯಾಕೆ ಜೀವಿಸುವುದು, ಜೀವಿತದೊಂದು ಅರ್ಥವೇ ಇಲ್ಲ, ನನ್ನನ್ನು ಪ್ರೀತಿಸುವವರೇ ಇಲ್ಲ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ, ನಿಮ್ಮ ಜೀವಿತದಲ್ಲಿ ಉದ್ದೇಶವನ್ನು ಇಟ್ಟಿರುವಂಥ ದೇವರು ಇನ್ನು ನಿಮ್ಮನ್ನು ಸಂಧಿಸಿ ಮಾತನಾಡುತ್ತಾ ಇದ್ದಾರೆ. ಮಗನೇ, ಮಗಳೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬೇಕೆಂದು ನಾನು ಯೋಚಿಸಿದ್ದೇನೆ, ಅದನ್ನೆಲ್ಲ ನಾನು ಮಾಡಿಯೇ ಮಾಡುತ್ತೇನೆ. ನಿನ್ನ ಜೀವಿತದಲ್ಲಿ ಈಗ ನಿನಗೆ ವಿರೋಧಗಳಿದ್ದರೂ ಕೂಡ ನೀನು ನನ್ನೊಂದಿಗೆ ನಡೆಯುವುದಾದರೆ ನಾನು ಎಲ್ಲವನ್ನು ಕೂಡ ನಿನಗೆ ಅನುಕೂಲವಾಗಿ ಬದಲಾಯಿಸಿ ಕೊಡುತ್ತೇನೆ. ವಿಶೇಷವಾಗಿ ನಿನ್ನ ಜೀವಿತವನ್ನು ಅನೇಕ ಸಂತತಿಗಳಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ದಾವೀದನ ಜೀವಿತದನ್ನು ಮಾಡಿದಂತಹ ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ಮಾಡುತ್ತಾರೆ. ಆತನ ಕೃಪೆಯು ಬಹಳ ದೊಡ್ಡದು. ಆತನ ವಾಗ್ದಾನಗಳು ಎಂದಿಗೂ ಕೂಡ ಬಿದ್ದು ಹೋಗುವುದಿಲ್ಲ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ದಾವೀದನ ಜೀವಿತ ಬಹಳ ಇಕ್ಕಟ್ಟುಗಳಲ್ಲಿ ಹಾದು ಹೋಗಿ ಎಲ್ಲರೂ ಕೂಡ ದ್ವೇಷ ಮಾಡುವಂಥವರು, ಎಲ್ಲರೂ ಕೂಡ ವಿರೋಧಿಸುವಂಥವರು, ನಾಶನವನ್ನು ಬಯಸುವಂಥವರು, ಇದ್ದದನ್ನೆಲ್ಲ ಕಿತ್ತು ತಿನ್ನುವಂಥವರು, ಇಂಥವರ ಮಧ್ಯದಲ್ಲಿ ಕೂಡ ದಾವೀದನಪ್ಪ ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನಿರೀಕ್ಷೆಯಿಂದ ಪ್ರಾರ್ಥಿಸಿದ್ದರಿಂದ ಅವನ ಪ್ರಾರ್ಥನೆಗಳನ್ನು
ಕೇಳಿ ವಿಶೇಷವಾಗಿ ನೀನು ಆಶೀರ್ವದಿಸಿದೆ. ಈ ದುರವಸ್ಥೆಗಳನ್ನು, ಇಕ್ಕಟ್ಟುಗಳನ್ನೆಲ್ಲ ಮಾರ್ಪಡಿಸಿ ಜೀವಿತವನ್ನು ಶ್ರೇಷ್ಠತೆಗಳಲ್ಲಿಟ್ಟು ಆಶೀರ್ವದಿಸಿ ಸಂತತಿಯಾಗಿ ಅಪ್ಪ ಮೇಲುಗಳನ್ನು ಅನುಭವಿಸುವಂತೆ ಕಾರ್ಯಗಳನ್ನು ಮಾಡಿದಂಥ ದೇವರೇ, ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನೀನಂತಹ ಅದ್ಭುತಗಳನ್ನು ಮಾಡು, ಅಂತಹ ಬಿಡುಗಡೆಗಳನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಇಕ್ಕಟ್ಟುಗಳು ತೊಲಗಲಿ, ವಿರೋಧಿಸುವಂಥ ವ್ಯಕ್ತಿಗಳು ನೀಗಿ ಹೋಗಲಿ. ನೀನು ನಿನ್ನ ಮಕ್ಕಳ ಕರ ಹಿಡಿದು ಕರ್ತನೆ ಜಯದಲ್ಲಿ ಮುನ್ನಡೆಸಪ್ಪ, ಆಶೀರ್ವಾದದಲ್ಲಿ ಮುನ್ನಡೆಸು ಕರ್ತನೆ. ಸಕಲ ಮೇಲುಗಳನ್ನು ಅನುಭವಿಸುವಂತೆ ನಿನ್ನ ಕಾರ್ಯಗಳನ್ನು ನೆರವೇರಿಸಿಕೊಡು. ನಿನ್ನ ಅದ್ಭುತವಾದ ಹಸ್ತವು ಆಧಾರವಾಗಿದ್ದು ಬಲಪಡಿಸಲಿ, ಆಶೀರ್ವದಿಸಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.